ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನಾವು ಹೌದು, ನಮಗೇನೋ ಒಳ್ಳೆ ಆದೇಶ ಬರುತ್ತೆ ಜನಸಾಮಾನ್ಯರ ಕಡೆಯಿಂದ ಅಂತ ಹೇಳಿ ನಾವು ಅದರ ಸಂಪೂರ್ಣವಾದಂತ ಈಶ್ವರಪ್ಪ ಅವರಿಗೆ ಬಿದ್ದಿರೋದು 177 ಓಟು. ಇಲ್ಲಿವರೆಗೂ ನಡೆದಿರುವ ಮತ ಎಣಿಕೆಯಲ್ಲಿ ಈಶ್ವರಪ್ಪ ಅವರಿಗೆ ಬಿದ್ದಿರೋದೇ 177 ಓಟು. 177 ಮತಗಳ ಹಿನ್ನಡೆ ಅಲ್ಲ, ಅವ್ರಿಗೆ ಸಿಕ್ಕಿರೋದೇ 177 ಮತಗಳು ಅಂತ. ಪಕ್ಷದಿಂದ ಉಚ್ಚಾಟನೆ ಆದರು, ಮಗ ಕಾಂತೇಶ್ಗೆ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡಿದರು, ಅಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೊಡಲ್ಲ, ತನ್ನ ಮಗನಿಗೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು, ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡಿದ್ರು, ಅದೇನೂ ಇಲ್ಲ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯಾಗೆ 6,000 ಮತಗಳ ಮುನ್ನಡೆ ಸೌಮ್ಯರೆಡ್ಡಿ ವಿರುದ್ಧವಾಗಿ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ 3,000 ಮತಗಳ ಲೀಡ್. ಪ್ರಹ್ಲಾದ್ ಜೋಶಿ ಅವರಿಗೆ 3,000 ಮತಗಳ ಲೀಡು. ಧಾರವಾಡದಿಂದ ನಾವು ಚೆಕ್ ಮಾಡ್ತಾ ಇದ್ದೀವಿ. ಈಗ 3,000 ಮತಗಳ ಒಂದು ಮುನ್ನಡೆಯಲ್ಲಿ ಪ್ರಹ್ಲಾದ್ ಜೋಶಿ ಇದ್ದಾರೆ ವಿನೋದ್ ಅಸೂಟಿ ವಿರುದ್ಧವಾಗಿ. ಬೆಂಗಳೂರು ಸೌತ್ 6,000 ಮತಗಳ ಲೀಡ್ ತೇಜಸ್ವಿ ಸೂರ್ಯಾಗೆ. ನಿನ್ನೆನೋ ಮೊನ್ನೆನೋ ಆರಾಮ ಕೂಲಾಗಿ ಚಡ್ಡಿ ಹಾಕೊಂಡು ಕ್ರಿಕೆಟ್ ಆಡ್ತಾಯಿದ್ರು. ಎಕ್ಸಿಟ್ ಪೋಲ್ ಬಂದ ಮೇಲೆ ತೇಜಸ್ವಿ ಸೂರ್ಯ ಒಂದು ವಿಡಿಯೋ ವೈರಲ್ ಆಗ್ತಾಯಿತ್ತು. ತೇಜಸ್ವಿ ಸೂರ್ಯ ಬಹಳ ತಂಪಾಗಿದ್ದಾರೆ ಈಗ ಅಂತ, ಸೂರ್ಯ ತಂಪಾಗಿದ್ದಾರೆ ಎಕ್ಸಿಟ್ ಪೋಲ್ ನೋಡಿದ್ಮೇಲೆ ಅಂಥೇಳಿ ಒಂದು ವಿಡಿಯೋ ವೈರಲ್ ಆಗ್ತಾಯಿತ್ತು. ಬಹುಶಃ ಆ ಟ್ರ್ಯಾಕಲ್ಲಿ ಚೆಕ್ ಮಾಡಿಕೊಂಡ್ರೆ 6,000 ಮತಗಳ ಮುನ್ನಡೆಯಲ್ಲಿ ತೇಜಸ್ವಿ ಸೂರ್ಯ ಇದ್ದಾರೆ. ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಗೆ 3,000 ಮತಗಳ ಮುನ್ನಡೆ. ಲೋಕಸಭೆ ಕ್ವಿಕ್ ಅಪ್ಡೇಟ್ ನೋಡೋಣ. 513 ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ ನಮಗೆ. 301ರಲ್ಲಿ NDA, 171ರಲ್ಲಿ ಇಂಡಿ ಅಲಯನ್ಸ್, ಅದರ್ಸ್ಗೆ 41, ಇತರಿಗೆ 41 ಮುನ್ನಡೆಯಲ್ಲಿ ಇತರರಿದ್ದಾರೆ. ನಾನು ಇಂಡಿಗೂ ಸೇರಲ್ಲ NDAಗೂ ಸೇರಲ್ಲ ಅಂತ ಇದ್ದಾರಲ್ಲ 41 ಜನ ಸ್ವತಂತ್ರ ಅಭ್ಯರ್ಥಿಗಳು ಅಥವಾ ಸಣ್ಣ ಪುಟ್ಟ ಪಾರ್ಟಿಗಳು ಅಂತ ಕನ್ಸಿಡರ್ ಮಾಡೋಣ. ಅವರು BJPಲಿ ಅಂತ ಬಂದಾಗ ನೋಡಿ, BJPದು ಏನಾಗಿದೆ ಅಂತ ಹೇಳಿದ್ರೆ, BJP ಅಲಯನ್ಸ್ಗಳಂತ ನಾವು ಚೆಕ್ ಮಾಡಿಕೊಂಡಾಗ 38 ಪಕ್ಷಗಳಿವೆ ಅಲಯನ್ಸ್ನಲ್ಲಿ. 24 ಪಕ್ಷಗಳಿಗೆ ಒಬ್ಬನೇ ಒಬ್ಬ MP ಕೂಡ ಇಲ್ಲ ಅವರಿಗೆ. 38 ಪಕ್ಷಗಳ ಕೂಟ BJPನಲ್ಲಿ, 24 ಪಕ್ಷಗಳಿಗೆ ಒಬ್ಬನೇ ಒಬ್ಬ MP ಇಲ್ಲ. 7 ಪಕ್ಷಗಳಿಗೆ ಒಬ್ಬೊಬ್ಬ MP ಇದ್ದಾರೆ. 2 ಪಕ್ಷಗಳಿಗೆ ಇಬ್ಬಿಬ್ಬರು MP ಇದ್ದಾರೆ. ಇದು BJP ಅಲಯನ್ಸ್ನ ಕಥೆ. ಇಲ್ಲಿ ಏನೇ ಸ್ಕೋರ್ ಮಾಡಿದ್ರು ಅದು BJPನೇ ಸ್ಕೋರ್ ಮಾಡಬೇಕಿಲ್ಲ. ಒಂದು ತಂಡದಲ್ಲಿ ಯಾರು ಓಪನಿಂಗ್ ಬ್ಯಾಟ್ಸ್ಮನ್ನು ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ ಇದ್ದಾರಲ್ಲ ಅವರೇ ಸ್ಕೋರ್ ಮಾಡಬೇಕಾದಂಥ ಅನಿವಾರ್ಯತೆ ಉಳಿದವ್ರ ಲೆಕ್ಕ ಬರಲ್ಲ. ವೇರಾಸ್ ಇಂಡಿಯಾ ಕೂಟ ಇದೆಯಲ್ಲ, ಕಾಂಗ್ರೆಸ್ ಪ್ರಬಲ ಪಾರ್ಟಿ ಅಂತ ಹೇಳ್ಕೊಂಡ್ರು ಕೂಡ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೇತರವಾಗಿ ಬೇರೆ ಬೇರೆ ಪಕ್ಷಗಳ ಸ್ಟ್ರೆಂತ್ ಇದೆಯಲ್ಲ ಅದು ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ ಅದು. ಬಟ್ ದೆಹಲಿ ಅಂತ ಬಂದಾಗ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಪೆಟ್ಟುಕೊಟ್ಟಿರೋದು ನಿಜ. ಯಾಕಂದರೆ ಸುಮಾರು 7 ಕ್ಷೇತ್ರಗಳಲ್ಲಿ ದೆಹಲಿಯಲ್ಲಿ BJP ಲೀಡಲ್ಲಿದ್ದಾರೆ. ಈಗ ಬಂತು ರಾಘವೇಂದ್ರ 11,000 ಮತಗಳ ಲೀಡ್ ಪಡ್ಕೊಳ್ತಾ ಇದ್ದಾರೆ ಗೀತಾ ಶಿವರಾಜ್ಕುಮಾರ್ ವಿರುದ್ಧವಾಗಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಈ ತುಕಾರಾಮ್ಗೆ 3,300 ಮತಗಳ ಮುನ್ನಡೆ. ಉತ್ತರ ಕನ್ನಡದಲ್ಲಿ BJPಯ ಕಾಗೇರಿಗೆ 21,000 ಮತಗಳ ಮುನ್ನಡೆ. ಬೆಂಗಳೂರು ಸೌತಲ್ಲಿ 6,000 ಮತಗಳ ಮುನ್ನಡೆ ತೇಜಸ್ವಿ ಸೂರ್ಯಗೆ BJP ಕ್ಯಾಂಡಿಡೇಟ್. ಧಾರವಾಡದಲ್ಲಿ ಜೋಶಿಗೆ 3,000 ಮತಗಳ ಲೀಡಲ್ಲಿದ್ದಾರೆ ಅವರು, ಪ್ರಹ್ಲಾದ್ ಜೋಶಿ ಅವರು. ಚಾಮರಾಜನಗರದಲ್ಲಿ 18,000 ಮತಗಳ ಮುನ್ನಡೆ. ಚಾಮರಾಜನಗರದಲ್ಲಿ ಆ ಒಂದು ಲೀಡ್ ನೋಡ್ತಾ ಇದ್ದು. ಕೋಲಾರದಲ್ಲಿ JDSನ ಮಲ್ಲೇಶ್ ಬಾಬು 23,000 ಮತಗಳ ಮುನ್ನಡೆ. ಆಗಲೇ ಒಂದಾಗಿತ್ತು, JDSದು 2 ಆಯಿತು ಲೀಡು ರಾಜ್ಯದ ಮಟ್ಟಿಗೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ 11,000 ಮತಗಳಿಂದ ಲೀಡಲ್ಲಿ ಅವರನ್ನು ಹಿಂದಕ್ಕೆ ಹಾಕಿ ಇವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಹಾಲಪ್ಪ ಸರ್ ಸ್ಟೇಟ್ ಮಟ್ಟಿಗೆ ಸಮ್ಟೈಮ್ಸ್ ಬೆಟರ್ 10ರವರೆಗೂ ಬಂತು ಲೀಡು, ಈಗ ಸ್ವಲ್ಪ 8ಕ್ಕೆ ಕುಸಿಯಿತು ಕಾಂಗ್ರೆಸ್ಸು. BJP 16ರವರೆಗೂ ಬಂತು, ಈಗ 18 ಆಗಿದ್ದಾರೆ. JDS 3ರಲ್ಲಿದ್ದರು, ಈಗ 2ಕ್ಕೆ ಬಂದಿದ್ದಾರೆ. ಅಪ್ಡೇಟ್ಸ್ ರಾಜ್ಯದ ಮಟ್ಟಿಗೆ, ನೀವು ಓಡಾಡಿದ ಮಟ್ಟಿಗೆ. ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ಈ ಕಾಂಗ್ರೆಸ್ ವಿಚಾರದಲ್ಲಿ ನಮ್ಮ ಕೆಲಸ ನಾವು ನೋಡೋಣಪ್ಪ ಅಂಥೇಳಿ ಕೆಲವು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಸೀಮಿತವಾದ್ರ. ಓವರಾಲ್ ಆಗಿ ದೇಶದ ಜೊತೆ ಕೈ ಜೋಡಿಸೋದಕ್ಕಿಂತ ನನ್ನ ಕೆಲಸ ಎಷ್ಟೋ ಅಷ್ಟು ನಾನು ಮಾಡ್ತೀನಪ್ಪ, ಇಂಡಿವಿಜುವಲ್ ಬ್ಯಾಟಲ್ಗೆ ಹೋಗ್ಬಿಟ್ರ ಅಂತ ಕಾಂಗ್ರೆಸ್ ಲೀಡರ್ಸ್. ಅನುಭವಸ್ಥ ಸಚಿವರುಗಳು ಇದ್ದಾರೆ, ಅವರವರ ಜಿಲ್ಲೆ ಉಸ್ತುವಾರಿಗಳು ಅವ್ರು ಕೊಟ್ಟಿದ್ದು. ನಿಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿ, ನಿಮ್ಮ ಪಾರ್ಲಿಮೆಂಟ್ ಲೋಕಸಭಾ ವ್ಯಾಪ್ತಿನಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಲ್ಲಿ ಅಭ್ಯರ್ಥಿ ಗೆಲುವಿಗೆ ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸ್ಕೊಂಡು ಶ್ರಮ ವಹಿಸಬೇಕು ಅಂತೇಳಿ ಅದ್ರ ಪ್ರಕಾರ